ರಾಜಕಾರಣಿಗಳಿಗೆ ಜೀವಾವಧಿ ನಿಷೇಧ ಬೇಡ. ಪ್ರಸ್ತುತ ಇರುವಂತ 6 ವರ್ಷಗಳ ಅನರ್ಹತೆ ಅವಧಿಗೆ ಸಾಕು. ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿದ ಕೇಂದ್ರ ಸರ್ಕಾರ. ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ ವಕೀಲ ಅಶ್ವಿನಿ ಉಪಾಧ್ಯಾಯ ಸಂಸದರು ಶಾಸಕರು ವಿರುದ್ಧದ ಕ್ರಿಮಿನಲ್ ಕೇಸ್ಗಳ ತ್ವರಿತ ವಿಲೇವಾರಿ ಕೋರಿ ಸಲ್ಲಿಸಿದಂತ ಅರ್ಜಿ. ಇದಕ್ಕೆ ಪ್ರತಿಯಾಗಿ ಅಫಿಡವಿಟ್ ಅನ್ನು ಸಲ್ಲಿಸಿದ ಕೇಂದ್ರ ಸರ್ಕಾರ ಅನರ್ಹತೆ ಅವಧಿ ನಿರ್ಧರಿಸುವುದು ಸಂಸತ್ ವ್ಯಾಪ್ತಿಗೆ ಮಾತ್ರ ಬರುತ್ತೆ ಅಂತ ಕೇಂದ್ರ ಹೇಳಿದೆ. ಇಲ್ಲಿ ಅರ್ಜಿದಾರರ ವಾದ ಏನು ಅಂತ ನಾವು ಗಮನಿಸಬೇಕಾಗತ್ತೆ. ಸುಪ್ರೀಂ ಕೋರ್ಟ್ಗೆ ಈ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದು, ಅಫಿಡವಿಟ್ ಸಲ್ಲಿಕೆ ಮಾಡಿದ್ದು ಏನು ಗೆತ್ತ ಅನ್ನೋದನ್ನು ನಾವು ನೋಡಿದ್ವಿ. ಅರ್ಜಿದಾರರು ಒಂದಷ್ಟು ವಾದವನ್ನು ಮಾಡಿದ್ದಾರೆ. ಏನು ವಾದ? 1951ರ ಜನತಾ ಪ್ರಾತಿನಿಧ್ಯ ಕಾಯ್ದೆಯ ಸೆಕ್ಷನ್ 8(9) ಪ್ರಶ್ನಿಸಿದ್ದಾರೆ. ಸೆಕ್ಷನ್ 8(1) ಅಡಿಯಲ್ಲಿ ಅನರ್ಹತೆ ಅವಧಿಯು 6 ವರ್ಷ. ಅಪರಾಧ ಸಾಬೀತಾದ ದಿನಾಂಕದಿಂದ 6 ವರ್ಷ, ಜೈಲಿನಿಂದ ಬಿಡುಗಡೆ ಆಗದ ದಿನಾಂಕದಿಂದ 6 ವರ್ಷ. ಸೆಕ್ಷನ್ 9 ಅಡಿ ಭ್ರಷ್ಟಾಚಾರ ಅಥವಾ ರಾಜ್ಯಕ್ಕೆ ನಿಷ್ಠೆ ಇಲ್ಲದ ಕಾರಣ ವಜಾಗೊಳಿಸಿದ ದಿನಾಂಕದಿಂದ 5 ವರ್ಷಗಳ ಅವಧಿಗೆ ಅನರ್ಹ. ಇವೆರಡರಲ್ಲೂ ಜೀವಿತಾವಧಿ ಇರಬೇಕು ಎಂಬುದು ಅರ್ಜಿದಾರರ ವಾದ ಆಗಿದೆ. ಹಾಗಿದ್ರೆ ಕೇಂದ್ರದ ವಾದ ಏನು? ಅರ್ಜಿದಾರರ ವಾದವನ್ನು ನಾವು ಗಮನಿಸಿದ್ವಿ. ಇದಕ್ಕೆ ಕೇಂದ್ರ ಅಫಿಡವಿಟ್ ಸಲ್ಲಿಕೆ ಮಾಡ್ಕೊಂಡಿದೆಯಲ್ಲ, ಕೇಂದ್ರದ ವಾದ ಏನು ಅಂತ ನಾವು ನೋಡೋದಾದ್ರೆ, ಅರ್ಜಿದಾರರು ಎತ್ತಿರುವ ಪ್ರಶ್ನೆಗಳು ವ್ಯಾಪಕವಾದ ಪರಿಣಾಮವನ್ನು ಹೊಂದಿದೆ. ಶಿಕ್ಷೆಗೆ ಒಳಗಾದವರ ಮೇಲೆ ಜೀವಮಾನದ ನಿಷೇಧ ಕಠಿಣ ಕ್ರಮ ಆಗಿದೆ. ಪ್ರಸ್ತುತ ಇರುವಂತಹ 6 ವರ್ಷಗಳ ಅನರ್ಹತೆ ಅವಧಿಗೆ ಸಾಕು. ಅನರ್ಹತೆ ಅವಧಿ ನಿರ್ಧರಿಸುವುದು ಸಂಸತ್ ವ್ಯಾಪ್ತಿಗೆ ಮಾತ್ರ ಬರುತ್ತೆ. ಜೀವಮಾನ ಸೂಕ್ತವೇ ಇಲ್ಲವೇ ಎಂಬುದು ಸಂಸತ್ಗೆ ಒಳಪಟ್ಟಂತ ಪ್ರಶ್ನೆ. ಪ್ರಮಾಣಗುಣತೆ, ಸಮಂಜಸತೆ ತತ್ವ ಪರಿಗಣಿಸಿ ಸಂಸತ್ ನಿರ್ಧರಿಸುತ್ತೆ. ಕೋರ್ಟ್ ಅಸಂವಿಧಾನಿಕ ಕಾನೂನುಗಳನ್ನು ರದ್ದುಗೊಳಿಸಬಹುದೇ ಹೊರತು ಅರ್ಜಿದಾರರು ಎತ್ತಿರುವ ಜೀವಮಾನ ನಿಷೇಧ ಜಾರಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಪ್ರಸ್ತುತ ಇರುವಂತಹ ಕಾನೂನುಗಳು ಸಾಂವಿಧಾನಿಕವಾಗಿ ಸದೃಢವಾಗಿದೆ. ಸಂವಿಧಾನದ 102, 191ನೇ ವಿಧಿಗಳ ಪ್ರಕಾರ ಅನರ್ಹತೆ ನಿರ್ಧರಿಸುವುದು ಲೋಕಸಭೆ, ರಾಜ್ಯಸಭೆ, ಶಾಸಕಾಂಗ ಸಭೆಗಳು, ವಿಧಾನ ಪರಿಷತ್ಗಳ ಅಧಿಕಾರ ಅಂತ ಹೇಳಿದ್ದಾರೆ. ಏನಾದರೂ ಅಕ್ರಮ ಆಗಿ ಹಗರಣಗಳಾಗಿದ್ರೆ ಅವರ ಮೇಲೆ ಕ್ರಮ ಅನ್ನೋದು ಏನಿದೆಯಲ್ಲ, ಇದು 6 ವರ್ಷ ನಿಷೇಧ ಅನ್ನೋದು ಏನಿದೆಯಲ್ಲ, ಅದನ್ನು ಜೀವಮಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಅದಕ್ಕೆ ಕೇಂದ್ರ ಅಫಿಡವಿಟ್ ಅನ್ನು ಸಲ್ಲಿಕೆ ಮಾಡ್ಕೊಂಡಿರೋದು ಇದು ಕರೆಕ್ಟ್ ಆಗಿದೆ. ಅರ್ಜಿದಾರರು ಹೇಳ್ತಿರೋದು ತೀರಾ ಪರಿಣಾಮಕಾರಿಯಾಗಿದೆ. ಅದಲ್ಲದೇನೆ ಇದು ಏನೇ ಇದ್ರೂ ಕೂಡ ಇದು ನಮ್ಮ ವ್ಯಾಪ್ತಿಗೆ ಬರುತ್ತೆ, ಸಂಸತ್ನಲ್ಲಿ ನಿರ್ಧರಿಸುವಂಥದ್ದು. ಇನ್ನು ಬೇರೆ ಥರದ್ದು ಯಾವುದಾದ್ರೂ ಇದ್ದಾಗ ಅದು ಕೋರ್ಟ್ನ ವ್ಯಾಪ್ತಿಗೆ ಬರುತ್ತೆ, ನ್ಯಾಯಾಂಗದ ವ್ಯಾಪ್ತಿಗೆ ಬರುತ್ತೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳಲಾಗಿದೆ. ಸಾರ್ವತ್ರಿಕ ಪಿಂಚಣಿ ಯೋಜನೆಗೆ ಕೇಂದ್ರ ಸರ್ಕಾರ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಅಸಂಘಟಿತ ವಲಯದ ಜೊತೆಗೆ ದೇಶದ ಎಲ್ರಿಗೂ ಕೂಡ ಪೆನ್ಷನ್, ಹಿರಿಯ ನಾಗರಿಕರ ಬದುಕಿಗೆ ಆರ್ಥಿಕ ಸುರಕ್ಷಾ ಕವಚ ಇದು. 18ರಿಂದ 60 ವರ್ಷ ವಯೋಮಾನದ ಎಲ್ರಿಗೂ ಕೂಡ ಅವಕಾಶವನ್ನು ಕಲ್ಪಿಸುವಂಥದ್ದು ಯೋಜನೆಯ ರೂಪುರೇಷೆಯನ್ನು ಸಿದ್ಧಪಡಿಸಲಾಗ್ತಾ ಇದೆ. EPFO ಇದೊಂದು ಸ್ವಯಂ ಪ್ರೇರಿತ ಮತ್ತು ಕೊಡುಗೆ ನೀಡುವಂಥ ಯೋಜನೆ. ಇದು ಯಾವುದೇ ಉದ್ಯೋಗಕ್ಕೆ ಸಂಬಂಧಿಸಿದಲ್ಲದೆ ಯೋಜನೆ ಆಗಿದ್ರು ಯಾರು ಬೇಕಾದರೂ ಈ ಯೋಜನೆಯನ್ನು ಮಾಡಬಹುದು, ನೋಂದಾಯಿಸಿಕೊಳ್ಬಹುದು. ಎಲ್ಲ ಪಿಂಚಣಿ ಯೋಜನೆ ಒಗ್ಗೂಡಿಸಿ ಒಂದೇ ಯೋಜನೆ ಜಾರಿಗೆ ತರುವುದಕ್ಕೆ ಇದೀಗ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಆ ಬಗ್ಗೆ ಕೇಂದ್ರ ಒಂದು ಚಿಂತನೆಯನ್ನು ನಡೆಸಿದ್ದು, ಒಂದಷ್ಟು ಸಿದ್ಧತೆಗಳನ್ನು ಯೋಜನೆ ಕಾರ್ಯರೂಪಕ್ಕೆ ತರುವಂಥ ನಿಟ್ಟಿನಲ್ಲಿ ಪ್ಲ್ಯಾನ್ ಮಾಡಿಕೊಳ್ತಾ ಇದೆ. ಹಾಗಿದ್ರೆ ಈ ಯೋಜನೆಯಿಂದ ಲಾಭ ಏನಿದೆ, ಯಾರಿಗೆ ಲಾಭ ಆಗತ್ತೆ, ಅದು ಎಲ್ರಿಗೂ ಇರುವಂಥ ಪ್ರಶ್ನೆ. ಈಗ ಯಾವುದೋ ಒಂದು ಯೋಜನೆ ಅಂತ ಅಂದರೆ ಅದರಿಂದ ನಮಗೇನು ಲಾಭ ಅಪ್ಪ ಅನ್ನೋದನ್ನು ನಾವು ಚಿಂತೆ ಮಾಡೇ ಮಾಡ್ತೀವಿ. ಇದರಿಂದ ಎಷ್ಟು ಜನರಿಗೆ ಲಾಭ ಆಗತ್ತೆ ಅಂದರೆ 60 ವರ್ಷ ಮೇಲ್ಪಟ್ಟವರಿಗೆ ಒಂದು ಸಾಮಾಜಿಕ ಭದ್ರತಾ ಸೌಲಭ್ಯ ಅನ್ನೋದು ಸಿಗತ್ತೆ. 2036ರ ವೇಳೆಗೆ 60 ವರ್ಷ ಮೇಲ್ಪಟ್ಟವರ ಸಂಖ್ಯೆ 22.7 ಕೋಟಿ ತಲುಪುತ್ತೆ. ಒಟ್ಟು ಜನಸಂಖ್ಯೆಯ 15% ಇರುತ್ತೆ. ಈ ಸಂಖ್ಯೆ 2050ರ ವೇಳೆಗೆ 34.7 ಕೋಟಿ ಮುಟ್ಟುತ್ತೆ. ಯಾವ ರಾಷ್ಟ್ರಗಳಲ್ಲಿ ಇದು ಇದೆ ಅಂತ ನಾವು ನೋಡೋದಾದ್ರೆ, ಆಲ್ರೆಡಿ ಈ ಯೋಜನೆ ಯಾವ್ಯಾವ ರಾಷ್ಟ್ರದಲ್ಲಿ ಇದೆ ಅಂತ ನಾವು ಗಮನಿಸೋದಾದರೆ, ಅಮೆರಿಕದಲ್ಲಿ ಇದೆ, ಕೆನಡಾದಲ್ಲಿ ಇದೆ, ರಷ್ಯಾದಲ್ಲಿದೆ, ಚೀನಾದಲ್ಲಿದೆ, ಯುರೋಪ್ನ ಬಹುತೇಕ ರಾಷ್ಟ್ರಗಳು ಈ ಒಂದು ಯೋಜನೆಯನ್ನು ಮಾಡಿಕೊಂಡಿದೆ. ಡೆನ್ಮಾರ್ಕು, ಸ್ವೀಡನ್ನು, ನಾರ್ವೆ, ನೆದರ್ಲ್ಯಾಂಡು, ನ್ಯೂಜಿಲೆಂಡ್ ದೇಶಗಳಲ್ಲಿ ಆಲ್ರೆಡಿ ಜಾರಿಯಲ್ಲಿದೆ. ಹಾಗಿದ್ರೆ ಇದು ಯಾರ್ಯಾರಿಗೆ ಅನ್ವಯ ಆಗುತ್ತೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸರಿ ಆಯಿತು, ಈ ಕಾನೂನು ಯಾರ್ಯಾರಿಗೆ ಅನ್ವಯ ಆಗತ್ತೆ ಅನ್ನೋದನ್ನು ನಾವು ನೋಡೋದಾದರೆ, ಅಸಂಘಟಿತ ವಲಯದ ನೌಕರರಿಗೆ ಇದು
ಅನ್ವಯ ಆಗತ್ತೆ. ವೇತನದಾರರು, ಸ್ವಯಂ ಉದ್ಯೋಗಿಗಳು, ನಿರ್ಮಾಣ ಕಾರ್ಮಿಕರು, ಗಿಗ್ ಕೆಲಸಗಾರರು ಇವರೆಲ್ಲರಿಗೂ ಕೂಡ ಇದು ಅನ್ವಯನೂ ಆಗತ್ತೆ. ಇವರೆಲ್ಲರಿಗೂ ಇದು ಉಪಯೋಗವೂ ಕೂಡ ಆಗತ್ತೆ. ಆ ನಿಟ್ಟಿನಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಹಿರಿಯ ನಾಗರಿಕರ ಬದುಕಿಗೆ ಒಂದು ಆರ್ಥಿಕ ಸುರಕ್ಷಾ ಅನ್ನೋದು ಬೇಕಲ್ಲ. ಸೊ ಆ ಕಾರಣಕ್ಕಾಗಿ ಈ ಒಂದು ಯೋಜನೆಯನ್ನು ಮತ್ತಷ್ಟು ಸದೃಢ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲ್ಯಾನ್ ಮಾಡಿಕೊಳ್ಳಲಾಗ್ತಾ ಇದೆ.